ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ನಮ್ಮ ವರ್ಚುವಲ್ ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ಯಾವ ರೀತಿ ನೋಡೋದು ಅಂತ ಚರ್ಚೆ ಮಾಡೋಣ. ನೀವು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಒಂದು ಅಕೌಂಟನ್ನು ನೀವು ಫೋನ್ಪೇದೊಂದಿಗೆ ಲಿಂಕ್ ಮಾಡ್ಕೋಬೇಕು ಅಂದರೆ ನಿಮಗೆ ವರ್ಚುವಲ್ ಡೆಬಿಟ್ ಕಾರ್ಡ್ನಲ್ಲಿ ಇರುವಂಥ ಡೀಟೇಲ್ಸ್ಗಳು ಬೇಕಾಗುತ್ತೆ. ನಮ್ಮ ಒಂದು ಏರ್ಟೆಲ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಅದರ ಒಂದು ಪೇಮೆಂಟ್ಸ್ ಬ್ಯಾಂಕ್ನ ಡೀಟೇಲ್ಸ್ನ ಯಾವ ರೀತಿ, ವರ್ಚುವಲ್ ಡೆಬಿಟ್ ಕಾರ್ಡ್ನ ಡೀಟೇಲ್ಸ್ನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಏರ್ಟೆಲ್ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ. ಏರ್ಟೆಲ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ನೀವು ಒಂದು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ, ಅಂದರೆ ಇಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ. ಸ್ನೇಹಿತರೆ, ನಾನು ಈ ಒಂದು ಆ್ಯಪ್ನಲ್ಲಿ ನಾನು ಇದುವರೆಗೂ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ, ಅದಕ್ಕಾಗಿ ಈ ರೀತಿ ಬರ್ತಾ ಇದೆ. ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ನಿಮ್ಮ ಇಲ್ಲಿ ಓಪನ್ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಕೆಳಗಡೆಗೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು 5 ರಿಂದ 10 ನಿಮಿಷದ ಒಳಗಡೆ ನಿಮ್ಮ ಅಕೌಂಟನ್ನು ಓಪನ್ ಮಾಡ್ಕೋಬಹುದು. ಓಪನ್ ಮಾಡಿದ ನಂತರದಲ್ಲಿ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು. ಇಲ್ಲಿ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಇನ್ ಯುವರ್ ಸೇವಿಂಗ್ಸ್ ಅಕೌಂಟ್ ಅಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ನಾವು ಚೆಕ್ ಮಾಡೋದಕ್ಕಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳು. ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಇದೆ, ಹಾಗೆ ಇಲ್ಲಿ ಮೇಲ್ಗಡೆ ಫಾಸ್ಟ್ ಟ್ಯಾಗ್ ಅಂತ ಇದೆ, ಇಲ್ಲಿ ಕೆಳಗಡೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಆ ನಂತರದಲ್ಲಿ ನಾವು ಡೆಬಿಟ್ ಕಾರ್ಡನ್ನು ನೋಡೋದಕ್ಕಾಗಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಡೆಬಿಟ್ ಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೆಬಿಟ್ ಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಡೆಬಿಟ್ ಕಾರ್ಡ್ ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ. ಆದರೆ ಇಲ್ಲಿ ಇನ್ನೂ ಡೀಟೇಲ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ವ್ಯೂ ವರ್ಚುವಲ್ ಕಾರ್ಡ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ವರ್ಚುವಲ್ ಡೆಬಿಟ್ ಕಾರ್ಡ್ನ ಡೀಟೇಲ್ಸ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಂಟರ್ ಎಮ್ ಪಿನ್ ಅಂತ ಬರ್ತಾ ಇದೆ, ಅಂದರೆ ಎಮ್ ಪಿನ್ನನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಎಮ್ ಪಿನ್ನನ್ನು ಮರ್ತೋಗಿದ್ರೆ ಅಂದರೆ ಫಾರ್ಗೆಟ್ ಎಮ್ ಪಿನ್ ಅನ್ನೋಂಥ ಆಪ್ಷನ್ಸ್ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ರಿಸೆಟ್ ಮಾಡ್ಕೋಬೋದು OTP ಮೂಲಕ. ನೀವು ಎಮ್ ಪಿನ್ನನ್ನು ಹಾಕಿಬಿಟ್ಟು ನಾವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ಎಮ್ ಪಿನ್ ಅನ್ನೋದು ವೆರಿಫೈ ಆಗುತ್ತೆ. ಆದ ನಂತರದಲ್ಲಿ ನಮ್ಮ ಡೆಬಿಟ್ ಕಾರ್ಡ್ನಲ್ಲಿ ಇರುವಂಥ ನಂಬರ್ಸ್ಗಳು, CVV ನಂಬರು, ಎಕ್ಸ್ಪೈರಿ ಡೇಟು ಎಲ್ಲವೂ ಕೂಡ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ. ಈ ರೀತಿ ನಾವು ಡೆಬಿಟ್ ಕಾರ್ಡ್ ನಂಬರ್ಸ್ನ ತೊಗೊಂಡು ನಮ್ಮ ಫೋನ್ಪೇದೊಂದಿಗೆ ಲಿಂಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೆಳಗಡೆ ಆಲ್ರೆಡಿ ಇವರು ಫಿಸಿಕಲ್ ಕಾರ್ಡ್ ಅಂತ ಬರ್ತಾ ಇದೆ. ATM ಕಾರ್ಡ್ಗಾಗಿ ನಾವು ಮತ್ತೆ ಅದನ್ನು ಅಪ್ಲೈ ಮಾಡ್ಕೋಬಹುದು. ಆಲ್ರೆಡಿ ಇವರು ಫಿಸಿಕಲ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಪ್ಷನ್ಸ್ ಇನ್ನು ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆ 349 ರೂಪಾಯಿ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ನಾವು ಫಿಸಿಕಲ್ ಡೆಬಿಟ್ ಕಾರ್ಡ್ನ ಪಡಿಬೇಕು ಅಂದರೆ ATM ಕಾರ್ಡ್ನ ನಾವು ಪಡಿಬೇಕು ಅಂದರೆ 349 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ನಾವು ಫಿಸಿಕಲ್ ATM ಕಾರ್ಡ್ನ ತಗೋಬೇಕಾಗುತ್ತೆ. ಅದನ್ನು ತೊಗೊಂಡು ನಾವು ಬೇರೆ ಎಲ್ಲಿ ಬೇಕಾದಲ್ಲಿ ATM ಬ್ರಾಂಚ್ನಿಂದ ವಿಡ್ರಾ ಕೂಡ ಮಾಡ್ಕೋಬೋದು ಅಮೌಂಟನ್ನು. ಈ ರೀತಿ ನಾವು ಒಂದು ಏರ್ಟೆಲ್ನ ಒಂದು ಡೆಬಿಟ್ ಕಾರ್ಡ್ನ ನಾವು ಪಡ್ಕೋಬಹುದು ಅಥವಾ ಚೆಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.